ಕೆಲಸಕ್ಕೆಂದು ಹೋಗಿದ್ದ ಗೃಹಿಣಿ 10 ದಿನಗಳಿಂದ ನಾಪತ್ತೆ. ಹೇಮಾವತಿ ನಾಲೆಯಲ್ಲಿ ತೇಲಿದ ಶವ, ಕುಟುಂಬಸ್ಥರ ಕಣ್ಣೀರು. ಕೆಲಸಕ್ಕೆಂದು ಹೋಗಿದ್ದ ಗೃಹಿಣಿಯೊಬ್ಬರು 10 ದಿನಗಳಾದರೂ ಮನೆಗೆ ವಾಪಸ್ಸಾಗದೆ ನಾಪತ್ತೆಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ 38 ವರ್ಷದ ಬಿಂದುಶ್ರೀ ಎಂಬ ಮಹಿಳೆ ಕಳೆದ 10 ದಿನಗಳಿಂದ ಕಾಣೆಯಾಗಿದ್ದು, ಇದೀಗ ಹೇಮಾವತಿ ನಾಲೆಯಲ್ಲಿ ಮಹಿಳೆಯೊಬ್ಬರ ಶವ ತೇಲಿರುವ ವಿಡಿಯೋ ವೈರಲ್ ಆಗ್ತಾ ಇರುವ ಹಿನ್ನೆಲೆ ಕುಟುಂಬಸ್ಥರಲ್ಲಿ ಆತಂಕ ಶುರುವಾಗಿದೆ. ಬಿಂದುಶ್ರೀ ಕೇವಲ 20 ದಿನಗಳ ಹಿಂದೆಯಷ್ಟೇ ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ಹತ್ತಿರ ಹತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟದ ಬಳಿ ಇರುವ ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಸೇರಿದ್ರು. ಕಳೆದ 14ನೇ ತಾರೀಕಿನಂದು ಎಂದಿನಂತೆ ಗಾರ್ಮೆಂಟ್ಸ್ಗೆ ತೆರಳಲು ಮನೆಯಿಂದ ಹೊರಟಿದ್ದ ಬಿಂದುಶ್ರೀ ಕೆಬಿ ಕ್ರಾಸ್ ಬಳಿ ವಾಹನದಿಂದ ಇಳಿದು ಅಲ್ಲಿಂದ ತುರುವೇಕೆರೆಗೆ ಆಟೋ ಹತ್ತಿದ್ದಾರೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿದ್ವು. ನಂತರ ತುರುವೇಕೆರೆಯಿಂದ ಬೆಳಗ್ಗೆ 9:30 ಸುಮಾರಿಗೆ ಬಿಂದುಶ್ರೀ ಕುಂದೂರಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರುವುದು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೇ ವೇಳೆ ಅವರ ಪರ್ಸ್ ಕುಂದೂರು ಚಾನಲ್ ಪಕ್ಕ ಸಾರ್ವಜನಿಕರೊಬ್ಬರಿಗೆ ಸಿಕ್ಕಿದ್ದು, ಅವರ ಆಧಾರ್ ಕಾರ್ಡ್ನಲ್ಲಿದ್ದ ನಂಬರ್ಗೆ ಕರೆ ಮಾಡಿ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಕುಟುಂಬಸ್ಥರು ತಕ್ಷಣವೇ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು, ಸಾಕಷ್ಟು ಹುಡುಕಾಡಿದ್ರೂ ಗೃಹಿಣಿ ಪತ್ತೆಯಾಗಿರಲಿಲ್ಲ. ಕೊನೆಗೆ ಕುಂದೂರು ಬಳಿ ಚಾನಲ್ ಪಕ್ಕ ಪರ್ಸ್ ಸಿಕ್ಕ ಹಿನ್ನೆಲೆ ಆ ಹೇಮಾವತಿ ನಾಲೆಯಲ್ಲಿಯೂ ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಈ ವೇಳೆ ಮಹಿಳೆ ಕಾಣೆಯಾದ ದಿನವೇ ಸುಮಾರು ಬೆಳಗ್ಗೆ 11:30 ಸುಮಾರಿನಲ್ಲಿ ನಾಲೆಯಲ್ಲಿ ಶವ ತೇಲ್ತಾ ಇರೋದನ್ನ ಸ್ಥಳೀಯರೊಬ್ಬರು ಸೆರೆ ಹಿಡಿದಿದ್ದು, ಈ ದೃಶ್ಯವನ್ನ ನೋಡಿದ ಕುಟುಂಬಸ್ಥರು ಆ ಶವ ಬಿಂದುಶ್ರೀಯದ್ದೇ ಆಗಿರಬಹುದೆಂಬ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಮ್ಮನ ಶವನಾದರೂ ಹುಡುಕಿಕೊಡಿ ಎಂದು ಮಕ್ಕಳು ಬಂದು ಬಳಗ ಕಣ್ಣೀರಿಡ್ತಾ ಇದ್ದು, ನಾಪತ್ತೆಯಾಗಿದ್ದ ಗೃಹಿಣಿಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.